ಇನ್ನು ಮೂರನೇ ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಸಲ್ಲಿಸಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಚಾಮುಂಡಿ ಬೆಟ್ಟದತ್ತ ಭಕ್ತರು ಹರಿದು ಬರ್ತಾ ಇರ್ತಕ್ಕಂಥದ್ದು. ಸರತಿ ಸಾಲಿನಲ್ಲಿ ತಾಯಿಯ ದರ್ಶನವನ್ನ ಮಾಡಿಕೊಂಡು ಕಣ್ ತುಂಬಿಕೊಳ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಂದು ತಾಯಿಗೆ ಅಂದ್ರೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಗೆ ವಿವಿಧ ಪುಷ್ಪ ಮತ್ತು ಫಲಪುಷ್ಪಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂತಹದ್ದು. ತಾಯಿ ಗಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂತಹದ್ದು. ವಿವಿಧ ಚಿನ್ನಾಭರಣಗಳಿಂದನೂ ಕೂಡ ತಾಯಿಯನ್ನು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಜೋಡಿ ನವಿಲಿನ ಸರವನ್ನು ಇವತ್ತು ತಾಯಿಗೆ ಅರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ವಿವಿಧ ಚಿನ್ನಾಭರಣಗಳನ್ನು ಕೂಡ ಹಾಕಿ ಇವತ್ತು ತಾಯಿಯನ್ನು ಅಲಂಕಾರವನ್ನು ಮಾಡಿ ವೈಭವದಿಂದ ಭಕ್ತರಿಗೆ ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂಜಾನೆಯಿಂದಲೂ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿರ್ತಕ್ಕಂಥದ್ದು. 3:30 ವೇಳೆಯಲ್ಲಿ ರುದ್ರಾಭಿಷೇಕ, ವಿವಿಧ ಪಂಚಾಮೃತ ಅಭಿಷೇಕಗಳ ನಂತರದಲ್ಲಿ ಸುಮಾರು 5 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹದ್ದು. ಇನ್ನು ಬಹಳ ಪ್ರಮುಖವಾಗಿ ಕಮಲದ ಹೂಗಳಿಂದಲೂ ಕೂಡ ಇಂದು ಅಂದರೆ ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ತಾಯಿಗೆ ಅಲಂಕಾರವನ್ನು ಮಾಡಿರ್ತಕ್ಕಂತಹದ್ದು. ಕೇವಲ ಹೂಗಳಿಂದ ಮಾತ್ರ ಅಲ್ಲ, ಮಾವಿನ ಹಣ್ಣು, ಪೈನಾಪಲ್ ಹಾಗೂ ಇತರ ಫಲಪುಷ್ಪಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿರ್ತಕ್ಕಂತಹದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಭಕ್ತರು ಬಂದು ತಮ್ಮ ಇಷ್ಟ ದೈವವಾಗಿರ್ತಕ್ಕಂಥ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಬೆಟ್ಟದ ಮೆಟ್ಟಿಲುಗಳ ಮೂಲಕ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ 6:15 ನಂತರದಲ್ಲಿ ಉಚಿತ ಬಸ್ಗಳ ಮೂಲಕ ತಾಯಿ ಬೆಟ್ಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಸಾಕಷ್ಟು ವಿಜೃಂಭಣೆಯಿಂದ ಅಲಂಕಾರವನ್ನು ಕೂಡ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂತಹದ್ದು. ಬಣ್ಣದ ವಿವಿಧ ಬಗೆಯ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಎಷ್ಟೊಂದು ಬಗೆಯ ಅಲಂಕಾರವನ್ನು ಕೂಡ ತಾಯಿಯ ಉತ್ಸವ ಮೂರ್ತಿಯ ಮಂಟಪಕ್ಕೆ ಕೂಡ ಮಾಡಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಈ ಬಾರಿ ಹೊಂಬಾಳೆಯನ್ನು ಕೂಡ ಮಂಟಪದ ಅಲಂಕಾರದಲ್ಲಿ ಬಳಸಿರ್ತಕ್ಕಂಥದ್ದು. ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನ ಹೊಂಬಾಳೆಗೆ ಬಹಳ ವಿಶೇಷವಾದಂತಹ ಪ್ರಾತಿನಿಧ್ಯ ಇರುವಂತಹದ್ದು ಪೂಜೆ ವೇಳೆಯಲ್ಲಿ. ಈ ಕಾರಣಕ್ಕಾಗಿ ಹೊಂಬಾಳೆಯನ್ನು ಕೂಡ ತಾಯಿ ಅಲಂಕಾರದಲ್ಲಿ ಈ ಬಾರಿ ಬಳಸಿರ್ತಕ್ಕಂಥದ್ದು. ಕೇವಲ ಉತ್ಸವ ಮೂರ್ತಿಯ ಮಂಟಪ ಮಾತ್ರವಲ್ಲ, ಇಡೀ ಆಲಯವನ್ನೇ ಇಂದು ವಿಜೃಂಭಣೆಯ ಅಲಂಕಾರವನ್ನ ಮಾಡಿ ಮೂರನೇ ಆಷಾಢ ಶುಕ್ರವಾರವನ್ನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂತಹದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಭಕ್ತರು ಕೂಡ ಬರ್ತಾ ಇರ್ತದ್ದು. ಈ ಬಾರಿ ವಿಐಪಿಗಳ ಶಿಫಾರಸು ಪತ್ರಕ್ಕೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಬ್ರೇಕ್ ಆಗಿರ್ತಕ್ಕಂಥದ್ದು. ಕಳೆದ ವಾರ ಆದಂತಹ ಒಂದಷ್ಟು ಸಮಸ್ಯೆಗಳಿಂದ ಈ ನಿರ್ಧಾರವನ್ನು ಕೂಡ ಪ್ರಾಧಿಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಮತ್ತಷ್ಟು ಸಾಂಘವಾಗಿ ಭಕ್ತರು ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್, ಮೈಸೂರು.